ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಭದ್ರ ವಿದ್ಯಾನ ಬರ್ತಡೇನ ಮಾಡೋಕ್ಕೆ ಒಪ್ಕೋತಾನ. ಹಾಗಿದ್ರೆ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ವಿದ್ಯಾ ಕಾಲೇಜ್ನ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅವಳ ತಂಗಿ ಇಲ್ಲಿ ಮನೇಲಿ ಕೂತಿರ್ತಾಳೆ. ಆಗ ಇಲ್ಲಿ ವಿದ್ಯೆಗೆ ಇಲ್ಲಿ ಅವಳ ತಂಗಿ ಹೇಳ್ತಾ ಇರ್ತಾಳೆ, ಏನಕ್ಕ ಇವತ್ತು ನಿನ್ನ ಹುಟ್ಟಿದಬ್ಬ ಅಲ್ವಾ, ಏನು ತುಂಬ ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅನಿಸುತ್ತೆ ಅಲ್ವಾ ಕಾಲೇಜಲ್ಲಿ ಅಂದಾಗ, ಹೌದು ಖಂಡಿತವಾಗ್ಲೂ ಎಲ್ಲ ಸೆಲೆಬ್ರೇಟ್ ಮಾಡಿದರು ಸರು, ಕಾಲೇಜಲ್ಲಿ ಎಲ್ಲರೂ ಕೂಡ ವಿಶ್ ಮಾಡಿದರು, ಕೇಕ್ನೂ ಕೂಡ ಕಟ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಹೇಳ್ತಾ ಇರ್ತಾಳೆ. ಆದರೂ ಕೂಡ ನೀನು ಯಾಕಿಷ್ಟು ಬೇಜಾರಾಗಿದೆಯಾಕ ಅಂತ ಹೇಳ್ಬಿಟ್ಟು ಇಲ್ಲಿ ಸರು ಕೇಳ್ತಾ ಇರ್ತಾಳೆ. ಹಾಗೇನೂ ಇಲ್ಲ ಸರು, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾ ಇರ್ತಾಳೆ. ನೀನು ಏನೇ ಹೇಳಿದ್ರು ನಾನು ನಂಬೋದಿಲ್ಲ ಅಕ್ಕ, ಯಾಕೆಂದರೆ ಭಾವನೆ ನೀವು ವಿಶ್ ಮಾಡಿಲ್ಲ ಅಂತ ತಾನೇ ನೀನು ಬೇಜಾರು ಅಂತ ಅಂದಾಗ, ಅವ್ರು ಮಾಡೋಕ್ಕಿಲ್ಲ ಅಂತ ಗೊತ್ತಿದ ಮೇಲೂ ಕೂಡ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಸರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಂಗೇನಿಲ್ಲ ನೋಡು, ನಾನು ಏನು ಹೇಳಿದ್ದೆ ಅಂತ ಹೇಳ್ಬಿಟ್ಟು, ಭಾವನೆ ಸಂಜೆ ಅಷ್ಟರೊಳಗೆ ವಿಶ್ ಮಾಡಲಿಲ್ಲ ಅಂದರೆ ಕೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಸರು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಷ್ಟರೊಳಗೆ ಫೋನ್ ಬರುತ್ತೆ. ನೋಡು, ನಾನು ಹೇಳಿದ್ದು ದಿಟ ಆಯಿತು, ಅಲಾರಾಮ್ ಹೊಡ್ಕೊತೈತೆ ಫೋನು ಅಂತ ಹೇಳ್ಬಿಟ್ಟು ಇಲ್ಲಿ ಸರು ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಯಾರು ಫೋನ್ ಮಾಡಿದ್ದು ಅಂತ ವಿದ್ಯೆ ಇಲ್ಲಿ ಫೋನ್ನ ರಿಸೀವ್ ಮಾಡಿದಾಗ ಅಮ್ಮಮ್ಮ ವಿದ್ಯೆಗೆ ಫೋನ್ ಮಾಡಿರ್ತಾರೆ. ಆವಾಗ ನೀನು ಬಾರೆ ಹಟ್ಟಿ ಹತ್ರ ಇಲ್ಲಿ ಅಂತ ಹೇಳ್ತಾರೆ. ಆವಾಗ ಏನಕ್ಕೆ ಅಮ್ಮಮ್ಮ ಅಂತಂದಾಗ ಇವಳಿಗೆ ಎಲ್ಲನೂ ಫೋನಲ್ಲೇ ಹೇಳ್ಬಿಡ್ಬೇಕು, ಹೇಳಿದ್ನ ಮಾಡೇ ನೀನು ಅಂತ ಹೇಳ್ಬಿಟ್ಟು ವಿದ್ಯೆಗೆ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಯಾಕಮ್ಮಮ್ಮ ಅಂದಾಗ ಹೇಳಿದ್ನ ಮಾಡು ಅಂತ ಅಂದೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಿನ್ನ ತಂಗಿನೂ ಕರ್ಕೊಂಬಂದ್ಬಿಡು ಹಂಗೆ ಜೊತೆಲಿ ಅಂದಾಗ, ತಂಗಿನ ಏನಕ್ಕೆ ಅಂತ ಅಂದಾಗ, ಕರ್ಕೊಬಾ ಏನಕ್ಕೆ ಅಂತ ಹೇಳ್ತೀನಿ, ನಿನಗೆಲ್ಲ ಫೋನಲ್ಲೇ ಹೇಳ್ಬಿಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮನೂ ಹೇಳ್ತಾರೆ. ಸರಿ ಆಯಿತು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ ಆಯಿತು, ನೀನು ಆದಷ್ಟು ಬೇಗ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಅಮ್ಮಮ್ಮ ಹಾಗೇ ಚಂಪಾ ಎಲ್ಲರೂ ಕೂಡ ಮನೆಯಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಅಂತಲೇ ಸಿದ್ಧತೆ ಎಲ್ಲರೂ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಅಮ್ಮಮ್ಮ ಯಾಕೆ ಬರೋಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಹಾಗೆಯೇ ಅವಳ ತಂಗಿ ಇಬ್ಬರೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಕೊಡ್ತಾಯಿರ್ತಾರೆ. ಇನ್ನೊಂದು ಕಡೆ ಮನೆಯವರು ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ವಿದ್ಯಾ ಅವರ ಅತ್ತೆ ಹಾಗೆ ಅಮ್ಮಮ್ಮ ಹಾಗೆಯೇ ಚಂಪಾ ಎಲ್ಲರೂ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆನ ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಹಾಗೇ ಸಾವಿತ್ರಿ ಹಾಗೇ ಚಂಪಾ ಹಾಗೆ ವಿನಂತಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಹಾಗೆಯೇ ಸಾವಿತ್ರಿ ಹಾಗೆಯೇ ಚಿತ್ರ ಹಾಗೆ ಎಲ್ಲರೂ ಕೂಡ ತುಂಬ ಶಾಕಾಗಿ ನೋಡ್ತಾ ಇರ್ತಾರೆ. ಇವತ್ತು ಯಾರ ಮನೇಲಿ ಹುಟ್ಟೋದಬ್ಬ, ಯಾಕೆ ಈ ಥರ ಮನೇಲೆಲ್ಲ ಈ ಥರ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಾವಿತ್ರಿ ಕೇಳ್ತಾ ಇರ್ತಾರೆ, ಯಾರ್ದಮ್ಮ ಹುಟ್ಟೋದಬ್ಬ, ಎಲ್ಲರದ್ದು ಹುಟ್ಟೋದಬ್ಬಕ್ಕೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಟ್ಟಿದ್ಯಾ, ಯಾರ್ದು ಹುಟ್ಟೋದಬ್ಬ ಅಂತ ಇಲ್ಲಿ ಸಾವಿತ್ರಿ ಕೇಳ್ತಾ ಇರ್ತಾಳೆ. ಸ್ವಲ್ಪ ಸುಮ್ಕೆ ನಿಂತ್ಕೊಳ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಇನ್ನೊಂದು ಕಡೆ ಅಷ್ಟರಲ್ಲಿ ಶಿವರಾಮೇಗೌಡರು ಹಾಗೆ ಗೋವಿಂದಗೌಡರು ಕೂಡ ಅಲ್ಲಿಗೆ ಬರ್ತಾರೆ. ಆಮೇಲೆ ಏನಮ್ಮ ಇದು ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ಯಾ, ಯಾರ್ದು ಹುಟ್ಟುದಬ್ಬ, ಏನು ನಮಗೆ ಹೇಳ್ದಾರೆ ಈ ಥರ ಎಲ್ಲ ಇದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಲ್ಲಿ ಶಿವರಾಮೇಗೌಡರು ಕೇಳ್ತಾರೆ. ಆವಾಗ ಇಲ್ಲಿ ಅಷ್ಟರೊಳಗೆ ವಿದ್ಯಾ ಮತ್ತು ಅವ್ರ ತಂಗಿ ಕೂಡ ಬರ್ತಾರೆ. ಆವಾಗ ತಂಗಿ ಕೂಡ ಬಂದಾಗ ಇಲ್ಲಿ ಅದೇ ಟೈಮಿಗೆ ವಿದ್ಯೆಗೆ ಸ್ವಲ್ಪ ಎಲ್ಲ ಕನ್ಫ್ಯೂಷನ್ ಆಗುತ್ತೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆಯಲ್ಲಿ ಹ್ಯಾಪಿ ಬರ್ತಡೇ ಅಂತ ಸ್ಟಿಕ್ಕರ್ ಎಲ್ಲ ತಂದು ಹಾಕ್ತಾ ಇರ್ತಾರೆ. ಆಮೇಲೆ ಇಲ್ಲಿ ವಿದ್ಯೆನೂ ಕೂಡ ಒಂದು ಕಡೆಯಲ್ಲಿ ನೋಡಿ ಸ್ವಲ್ಪ ಗಾಬರಿ ಆಗ್ತಾಳೆ. ಅವಾಗ ಅಮ್ಮಮ್ಮನ ಸನ್ನೆ ಮಾಡಿ ಕೇಳ್ತಾಳೆ. ಆಗ ಅಮ್ಮಮ್ಮನೂ ಹೌದು ಅಂತ ಅಂದಾಗ ವಿದ್ಯಾ ಸ್ವಲ್ಪ ಖುಷಿ ಪಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಯಾರ್ದು ಹುಟ್ಟುದಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದಿರ್ತಾರಲ್ಲ ಕೇಕ್ ಮೇಲೆ, ಹೋಗಿ ನೋಡೋಗೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿನಂತಿಗೆ ಎಲ್ಲ ಸಾವಿತ್ರಿ ಹಾಗೇ ಹೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ಚಿತ್ರ ಹೋಗಿ ನೋಡ್ತಾಳೆ. ಅವಾಗ ನೋಡಿದಾಗ ಇಲ್ಲಿ ಹೇಳ್ತಾ ಇರ್ತಾಳೆ, ವಿದ್ಯೆಂದು ಕಣವ ಬರ್ತಡೇ 3 ಅಡಿದು ಅಂತ ಅಂದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಷ್ಟರೊಳಗಡೆ ಇಲ್ಲಿ ವಿದ್ಯೆನ ತಂಗಿನೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ವಿದ್ಯಾ ಅಂತ ಇಲ್ಲಿ ಕೇಕ್ ಮೇಲೆ ಬರೆದಿರೋದನ್ನ ಓದಿ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ತುಂಬಾ ಕೋಪ ಮಾಡ್ಕೋತಾರೆ. ಇನ್ನೊಂದು ಕಡೆ ಇಲ್ಲಿ ಹಾಗೆಯೇ ಈಶ್ವರಿನೂ ಕೂಡ ಅವಳ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ಟು ನಾವು ಬಿಟ್ಟಾಕಿದ್ದೀವಿ ಅಂಥದ್ರಲ್ಲಿ ಬರ್ತಡೇ ಎಲ್ಲ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿನೂ ಕೂಡ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆಯಲ್ಲಿ ಸಾವಿತ್ರಿನೂ ಅಷ್ಟೇ, ನಮಗೆ ಮೋಸ ಮಾಡಿ ಹೋಗಿರೋಳಿಗೆ ನಾವು ಇಲ್ಲಿ ಬರ್ತಡೇ ಮಾಡಿ ಅವಳಿಗೆ ಕೇಕ್ ಎಲ್ಲ ತಿನ್ನಿಸ್ಬೇಕಾ ಅಂತ ಹೇಳ್ಬಿಟ್ಟು ಸಾವಿತ್ರಿ ಕೂಡ ಅಂತ ಇರ್ತಾಳೆ. ಅಷ್ಟರಲ್ಲೇ ಚಿತ್ರನೂ ಕೂಡ, ಅಲ್ಲ ಕಣವ, ಇಲ್ಲೇನು ನಂದು ಬರ್ತಡೇ ನಡೀತೈತಾ, ಇವಳಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡೋಕ್ಕೆ, ನಿನಗೆ ನಮ್ದಾದ್ರೆ ನೆನಪಿರಲ್ಲ, ಇವಳ್ದಾದ್ರೆ ಎಲ್ಲ ನೆನಪಿರುತ್ತಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ. ಅಷ್ಟರೊಳಗಡೆ ಇಲ್ಲಿ ಸುಮ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರೆ, ಅವಳಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಯಾಕ್ರೆ ಹೇಳ್ತೀರಾ, ಅದೇನೇ ವಿದ್ಯಾ ಹೊರಗಡೆ ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಗ ಇನ್ನೂ ನೀನು ನಿಮ್ಮ ಮನೆ ಸೊಸೆಯಾಗಿ ಉಳಿದಿದ್ದೀಯ, ನೀನು ಅಂಥ ಕೆಲಸ ಎಲ್ಲ ಯಾಕೆ ಮಾಡ್ತೀಯ ಅಂತ ಕೇಳಿದ್ರಿ, ಇವಾಗ ಮಾತ್ರ ಈ ಥರ ಮಾತಾಡ್ತಾ ಇದ್ದೀರಾ, ಅವಳು ಮನೆಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು, ನಿಮ್ದೇನು ಬಾಯ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಷ್ಟರೊಳಗಡೆ ನಿಮಗೆ ಬಾಯಿ ಕೊಡೋಕ್ಕಾಗಕ್ಕಿಲ್ಲ ಅತ್ತೆ, ಸುಮ್ಕೆ ಇದ್ದುಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಇನ್ನೂ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಬಾವ ಅದೇನಾದರೂ ಆಗಲಿ ಇದ್ರ ಬಗ್ಗೆ ನೀವು ಮಾತಾಡಲೇಬೇಕು, ದಯವಿಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ಈಶ್ವರಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಏನಕ್ಕೆ ಈ ಥರ ಎಲ್ಲ ಮನಸ್ಸಿಗೆ ನೋವಾಗೋ ಥರ ಎಲ್ಲ ಮನೆಯವ್ರಿಗೆಲ್ಲ ಮಾಡ್ತೀಯಾ ಅಮ್ಮ, ನಿನಗೆ ಯಾಕೆ ಈ ಥರ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ. ಶಿವರಾಮೇಗೌಡರು ಕೂಡ ಇಲ್ಲಿ ಅಜ್ಜಿಗೆ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾನೂ ಕೂಡ, ನನ್ನಿಂದ ನೀವು ಈ ಥರ ಎಲ್ಲ ಮನಸ್ಸಿಗೆಲ್ಲ ನೋವು ಮಾಡ್ಕೊಳ್ಳೋ ಬೇಡ, ಯಾಕೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ತೀರಾ ಅಮ್ಮಮ್ಮ, ನನಗೆ ಇದರಿಂದ ಏನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾನೂ ಕೂಡ ಹೇಳ್ತಾ ಇರ್ತಾಳೆ. ಅವಾಗ ಈಶ್ವರಿನೂ ಕೂಡ, ಇದು ಏನಾರ ಆಗಲಿ ನಮಗೆ ಈ ಥರ ಎಲ್ಲ ಮಾಡ್ತಾ ಇರೋದು ನಮಗೆ ಇಷ್ಟ ಇಲ್ಲ,
ನಿಮಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸಾವಿತ್ರಿನೂ ಕೂಡ ಇಲ್ಲಿ ನಮಗೂ ಅಷ್ಟೇ ಅಣ್ಣ, ನನಗೆ ಇಷ್ಟ ಇಲ್ಲ ಇದೆಲ್ಲ ಮಾಡ್ತಾ ಇರೋದು, ಇದನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿನೂ ಹೇಳ್ತಾ ಇರ್ತಾಳೆ. ಅಷ್ಟಲ್ಲೇ ಶಿವರಾಮೇಗೌಡರು ಕೂಡ ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ, ನೀವೆಲ್ಲ ಹೇಳೋಕ್ಕಿದ್ದನ್ನು ನೀವು ಯಾರು, ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂದಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅವ್ರ ಬರ್ತಡೇನ ಬೇಡ ಅಂತ ಹೇಳಬೇಕು ಆಗಿರೋದು ಭದ್ರ, ಅವರಿಬ್ಬರ ಮಧ್ಯೆ ಮನಸ್ತಾಪ ಇರ್ಬೋದು, ಏನೇ ಇರ್ಬೋದು, ಆದರೆ ಕೋರ್ಟಲ್ಲಿ ಅವ್ರದ್ದು ಸಂಬಂಧದ ಕೇಸ್ ನಡೀತಾ ಇರ್ಬೋದು, ಆದರೆ ಅವರು ಇಬ್ಬರ ಮಧ್ಯ ಇನ್ನೂ ಅದೇ ಸಂಬಂಧ ಇನ್ನೂ ಉಳಿದಿದೆ, ಅದನ್ನು ಮರಿಬೇಡಿ, ಅದನ್ನು ಮಾಡಬೇಕಾ ಬೇಡವಾ ಅಂತ ಹೇಳೋದು ಭದ್ರ, ಅದನ್ನು ಏನಿದ್ರು ಅವನು ಹೇಳಬೇಕು, ನೀವಲ್ಲ ಅದನ್ನು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೈತಾ ಇರ್ತಾನೆ. ಭದ್ರನೂ ಕೂಡ ಭದ್ರಗೆ ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾ ಇರ್ತಾರೆ. ಆಮೇಲೆ ಇದನ್ನು ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನೀನೇ ಹೇಳಲ್ಲ ಭದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರಂಗಿ ಕೇಳ್ತಾರೆ. ಅಷ್ಟರೊಳಗಡೆ ಭದ್ರ ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ದಲ್ಲೇ ಸುಮ್ಮನೆ ನಿಂತಿರ್ತಾರೆ. ಭದ್ರ ನಿನ್ನೆ ಕೇಳ್ತಾ ಇರೋದು ಹುಟ್ಟುದಬ್ಬ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನೀನೇ ಹೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ತುಂಬಾ ಬೇಜಾರು ಮಾಡಿಕೊಂಡು ಎಲ್ಲರೂ ಮನೆಯವರೆಲ್ಲ ನಿಂತಿರ್ತಾರೆ. ವಿದ್ಯಾನೂ ಕೂಡ ತುಂಬಾ ಶಾಕಾಗಿ ನೋಡ್ತಾ ಇರ್ತಾಳೆ. ಆವಾಗ ಇಲ್ಲಿ ಈಶ್ವರನು ಕೂಡ ಅಲ್ಲ ಭಾವ, ನಾನು ಎಷ್ಟು ಹೇಳಿದ್ರು ನೀವು ಮತ್ತೆ ಹಿಂಗೆ ಹಠ ಮಾಡ್ತಾ ಇದ್ದೀರಲ್ಲ ಅಂದಾಗ ಎಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದೇನೇ ನಿರ್ಧಾರ ಇದ್ರೂ ಇದು ಭದ್ರನೇ ಇದು ಮಾಡಬೇಕು, ಅದ್ರ ಬತ್ತು ನೀವೆಲ್ಲ ಮಾತಾಡೋಂಥ ಇದೇನೂ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಇಲ್ಲಿ ಒಂದು ಕಡೆ ಇಲ್ಲಿ ತುಂಬಾ ಖುಷಿಯಾಗಿ ಅಮ್ಮಮ್ಮನೂ ಕೂಡ ನೋಡ್ತಾ ಇರ್ತಾರೆ. ಆವಾಗ ಇಲ್ಲಿ ಅದೇ ಟೈಮಿಗೆ ಅಣ್ತಮ್ಮ ಏನೇ ಆಗಲಿ ಈ ವಿಷಯ ಬಗ್ಗೆ ನೀವಿಬ್ಬರು ಒಂದಾದರೂ ಕೂಡ ಅದರಲ್ಲಿ ಏನೂ ನನಗೇನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾವ ಹೇಳ್ತಾ ಇದ್ದಾರೆ, ನೀನು ಅದನ್ನು ಅರ್ಥ ಮಾಡ್ಕ ಅಂತ ಅಂದಾಗ, ಇನ್ನೊಂದು ಕಡೆ ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾ ಇರ್ತಾರೆ, ಇಲ್ಲಿವರೆಗೆ ನಿನ್ನ ನಿರ್ಧಾರಕ್ಕೆ ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ, ಆದರೆ ಇನ್ನು ಮುಂದೇನೂ ಬೇಡ ಅಂತ ಹೇಳಲ್ಲ, ಆದರೆ ನೀನು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮನಸ್ಸಿಗೆ ಇದು ಮಾಡ್ಕೊಂಡು ಇದು ನೀನು ಯಾರಿಗೋಸ್ಕರನೇ ಇದು ಮಾಡಬೇಡ, ನಿನಗೆ ಏನು ನಿರ್ಧಾರ ಬೇಕು ಅದನ್ನು ಹೇಳು ಅಂತ ಅನ್ನೋಷ್ಟರೊಳಗಡೆ ಆಗಲೇ ಇಲ್ಲಿ ಭದ್ರನೂ ಕೂಡ ಹೌದು ಇಲ್ಲಿ ನನಗೆ ಇಷ್ಟ ಅನ್ನೋ ಅಷ್ಟರೊಳಗಡೆ ಇಲ್ಲಿ ಆಶ್ರಮದಿಂದ ಒಂದು 3-4 ಜನ ವ್ಯಕ್ತಿಗಳು ಬರ್ತಾರೆ. ಆಮೇಲೆ ಇಲ್ಲಿ ಎಲ್ಲರೂ ಕೂಡ ಏನು ಹೇಳಿ ಅಂದಿದ ತಕ್ಷಣ ಅದೇನೇ ಏನಿಲ್ಲ, ಇವತ್ತು ಭದ್ರ ಅವರ ಹೆಂಡತಿ ಹುಟ್ಟುಹಬ್ಬದ ಪ್ರಯುಕ್ತ ಅನಾಥ ಮಕ್ಕಳಿಗೆ 3 ಹೊತ್ತೂ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆನ ಸಲ್ಲಿಸೋಗೋಣ, ಹಾಗೆಯೇ ಅವರ ಹೆಂಡತಿಗೆ ನಾವು ವಿಶ್ ಮಾಡೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಂದಿದ ತಕ್ಷಣ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಭದ್ರನ ಮನಸ್ಸಲ್ಲೇ ಇದ್ದಂಥ ವಿಷಯ ಹೊರಗಡೆ ಬಂತು ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಅವ್ರ ಅಪ್ಪನೂ ಕೂಡ ಶಾಕ್ ಆಗ್ತಾ ಇರ್ತಾರೆ. ವಿದ್ಯಾ ಅಂತೂ ತುಂಬಾ ಖುಷಿ ಆಗ್ತಾಳೆ. ಆವಾಗ ಅವಿಲ್ಲಿ ಬಂದ್ಬಿಟ್ಟು ಆಗ ಅಣ್ತಮ್ಮ ಏನೋ ಇದು ನೀನು ನಮಗಿಂತ ಫಾಸ್ಟ್ ಆಗಿದೆಯಾ, ಅದಕ್ಕೆ ಅಮ್ಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆಲ್ರೆಡಿ ನೀನು ಅದಕ್ಕೆ ಪರವಾಗಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಬಂದಿದ್ಯಾ, ಅದು ಹಂಗೇನಿಲ್ಲ ಹೋದ ವರ್ಷ ಮಾಡಿದ್ನಲ್ಲ ಅದನ್ನೇ ನೆನಪಲ್ಲಿ ಇಟ್ಕೊ ಫೋನ್ ಮಾಡಿದ್ದ, ಅದಕ್ಕೆ ಮಕ್ಕಳಿಗೆ ಸಹಾಯ ಮಾಡಿ ಅಂತ ಅದಕ್ಕೆ ಮಾಡಿದೆ ಅಂತ ಅಂತಾರೆ. ಅಷ್ಟರೊಳಗಡೆ ಇಲ್ಲಿ ಏನಾರ ಆಗಲಿ ನಿಮಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋದು ನಮಗಿತ್ತು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ಬಿಟ್ಟು ಆಶ್ರಮದವರು ಹೇಳ್ತಾರೆ. ಸರಿ ಆಯಿತು, ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇರಿ, ನಿಮ್ಮನ್ನು ಕರಿತೀವಿ ಅಂತ ಹೇಳ್ತಾರೆ. ಆವಾಗ ಸರಿ ಆಯಿತು ಭದ್ರ, ನೀನು ಬರ್ತಡೇನ ಮಾಡೋದ್ರಲ್ಲಿ ಯಾವುದೇ ರೀತಿ ಮಾಡಬೇಡ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಇದಿಲ್ಲ, ಮಾಡಿ ಹುಟ್ಟುಹಬ್ಬನ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾರೆ. ಮತ್ತು ಆವಾಗ ಸರಿ ಆಯಿತು ಕರೀರಿ ಅವ್ರನ್ನ ಅಂತ ಹೇಳ್ಬಿಟ್ಟು ಅಂದಾಗ ಇಲ್ಲಿ ಬಂದಂಥ ಅನಾಥಾಶ್ರಮದವರು ಭದ್ರಿಗೂ ಹಾಗೂ ವಿದ್ಯಾಗೂ ಇಬ್ರಿಗೂ ಸನ್ಮಾನನ ಮಾಡ್ತಾರೆ. ಪಕ್ಕ ನಿಲ್ಲಿಸಿ ಸನ್ಮಾನನ ಮಾಡಿದಾಗ ಇಲ್ಲಿ ಎಲ್ಲರೂ ಮನೆಯವರೆಲ್ಲರೂ ಕೂಡ ಇನ್ನೊಂದು ಕಡೆ ಹೊಟ್ಟೆವ್ರಿನ ಪಡ್ತಾಯಿದ್ದಾರೆ, ಇನ್ನೊಂದು ಕಡೆ ಅಜ್ಜಿ ಹಾಗೇನೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆಯೇ ಎಲ್ಲರೂ ಕೂಡ ವಿದ್ಯಾನೂ ಕೂಡ ಅಷ್ಟೇ ತುಂಬಾ ಖುಷಿ ಆಗ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ಅಮ್ಮಮ್ಮ ಹಾಗೇನೆ ಅತ್ತೆ ಹಾಗೇನೆ ಚಂಪಾ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆಯೇ ಇವತ್ತಿನ ಸಂಚಿಕೆ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ನಾಳೆ ಎಪಿಸೋಡೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬೈ ಫ್ರೆಂಡ್ಸ್.